ಪ್ರಯತ್ನಕ್ಕೆ ದೈವ ಬಲ ಕೂಡ ಜೊತೆಯಾಗಬೇಕು. ನೀನು ಹೋಗಿ ಶ್ರೀಕರ್ ಹೆಸರಲ್ಲಿ ಅರ್ಚನೆ ಪೂಜೆ ಮಾಡಿಸ್ಕೊಂಡ್ ಬಾ ಅಮ್ಮ. ಹೆಂಡತಿ ಆಗೋಳು ಮಾಡೋ ಪೂಜೆಯಿಂದ ತಾಳಿ ಕಟ್ಟೋನ್ಗೆ ಒಳ್ಳೇದಾಗತ್ತೆ. ಇಂಥ ವಿಷಯಗಳು ನಿನಗೆ ಚೆನ್ನಾಗಿ ಗೊತ್ತಿರುತ್ತಲ್ವಾ? ಹೌದು, ನಂಗೆ ಚೆನ್ನಾಗಿ ಗೊತ್ತು. ದೇವ್ರೆ, ನನ್ನ ಮಗನ್ನ ನೀನೇ ಕಾಪಾಡಬೇಕು. ನಿಹಾರಿಕಾ, ಹೋಗ್ಬಾಮ ಬೇಗ. ಸರಿ ಅತ್ತೆ. ಇವ್ರಿಗೆ ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ದೇವ್ರ ಮನುಷ್ಯನ್ ಕಾಪಾಡ್ತಾನ. ಸೈನ್ಸ್ ಎಷ್ಟು ಡೆವಲಪ್ ಆದ್ರೂ ಸೆಂಟಿಮೆಂಟ್ಸ್ ಮಾತ್ರ ಹೋಗ್ತಾ ಇಲ್ಲ. ಹೋಗ್ಲಿಲ್ಲ ಅಂದ್ರೆ ಪೂಜಾರಿಗೆ ಫೋನ್ ಮಾಡಿ ಕೇಳಿದ್ರು ಕೇಳ್ತಾರೆ. ಆಹಾಹಾಹಾಹಾ, ಸಿನಿಮಾ ಮಾತ್ರ ಸೂಪರ್ ಆಗಿತ್ತು. ಸಿನಿಮಾಗಿಂತ ನಿಮ್ ಗೋಳು ರಗ್ಲೇನೆ ಜಾಸ್ತಿ ಆಗೋಯ್ತು. ಇಷ್ಟವಾಗಿರೋ ಹೀರೋ ಸಿನಿಮಾ ನೋಡೋವಾಗ ಇರೋ ಆನಂದ ತಡ್ಕೊಳಕ್ ಆಗಲ್ಲ ವಸಂತ. ಅದೇ ನಮ್ಮೂರಲ್ಲಾದ್ರೆ ತೆರೆ ಮೇಲೆ ಕಲರ್ ಪೇಪರ್ ಏರಿಸ್ತಿದ್ವಿ, ಚಕ 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 ಅಂತ. ಹೊರಗಡೆ ಬಂದಾಗಾದ್ರೂ ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡು ಬಾಬಾ. ಅದು ಅಪ್ಪನಿಂದ ಆಗಲ್ಲ ಬಿಡಿ. ಇದು ನಮ್ಮನೇನೇನಾ? ಇಷ್ಟು ಸೈಲೆಂಟ್ ಆಗಿರೋದಕ್ಕೆ ಅನುಮಾನ ಬಂತಲ್ವಾ? ಇಲಿಗೋಸ್ಕರ ಬೆಕ್ಕು ಹುಡುಕ್ತಾ ಇರೋ ಹಾಗೆ ನಿಹಾರಿಕಾಗೋಸ್ಕರ ಅವನಿ ಓಡಾಡ್ತಾನೆ ಇರ್ತಿದ್ಲು. ಅವನಿಯಿಂದ ತಪ್ಪಿಸ್ಕೊಂಡು ನಿಹಾರಿಕಾ ಮನೆಯೆಲ್ಲ ಓಡಾಡ್ತಿದ್ಲು. ಆದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ಲ. ನಾವು ಹೊರಗಡೆ ಹೋದಾಗೆ ಎಲ್ರೂ ಹೊರಗಡೆ ಹೋಗಿದ್ದಾರೆ ಅನ್ಸತ್ತೆ. ನಿಹಾರಿಕಾ, ನಿಹಾರಿಕಾ. ಅತ್ತೆ, ಮಾವ, ಎಲ್ರೂ ಇದ್ದಿದ್ರೆ ನಾವು ಕರೆಯೋ ಅಗತ್ಯ ಇರ್ಲಿಲ್ಲ. ನಮ್ ಹೆಜ್ಜೆ ಶಬ್ದಕ್ಕೆ ಹೊರಗಡೆ ಬರ್ತಿದ್ರು. ಎಲ್ರೂ ಒಟ್ಟಿಗೆ ಹೋಗಿದಾರಾ? ಇಲ್ಲ ಅಂದ್ರೆ ಅವ್ರವ್ರ ಕೆಲ್ಸದ ಮೇಲೆ ಬೇರೆ ಬೇರೆಯಾಗಿ ಹೋಗಿದಾರಾ? ಆ ವೇದವತಿಗೆ ತುಂಬಾನೇ ಕೆಲೆ ಕೆಟ್ಟೋಗಿದೆ. ಇಲ್ಲ ಅಂದ್ರೆ ಈ ಸೆಂಟಿಮೆಂಟ್ಸ್ ಯಾಕೆ? ಯಾರೋ ಮಿಸ್ ಆಗಿ ಬೀಳಿಸ್ಕೊಂಡಿರೋ ಹಾಗಿದ್ದಾರೆ. ಎಕ್ಸ್ಕ್ಯೂಸ್ ಮೀ. ಹೇಳಿ. ನಿಮ್ ತಾಳಿ ಏನಾದ್ರೂ ಬಿದ್ದೋಗಿದ್ಯಾ? ಇಲ್ಲ ರೀ, ಇಲ್ಲೋಡಿ, ಇಲ್ಲೇ ಇದೆ. ಎಕ್ಸ್ಕ್ಯೂಸ್ ಮೀ, ಏನು ಹುಡುಕ್ತಿದ್ದೀರಾ? ನಿಮ್ ತಾಳಿ ಏನಾದ್ರೂ ಬೀಳಿಸ್ಕೊಂಡ್ರಾ? ಅದೇನು ಇಲ್ಲಮ್ಮ, ಸೆರಗಲ್ ಗಂಟಾಕೊಂಡಿದ್ದ ದುಡ್ಡು ಬಿದ್ದೋಗಿದೆ, ಅದನ್ನೇ ಹುಡುಕ್ತಾ ಇದ್ದೀನಿ.
ಮತ್ತೆ ಯಾರ್ದಾಗಿರ್ಬಹುದು? ಸದ್ಯದಲ್ಲಿ ಶ್ರೀಕರ್ ಅವರು ನನ್ನ ಕತ್ತಿಗೆ ಇಂಥ ತಾಳಿನ ಕಟ್ತಾರೆ. ಅದ್ರ ಜೊತೆ ಜೀವನ ಪೂರ್ತಿ ನಾನು ಅವ್ರಿಗೆ ಸ್ವಂತ, ಅವರು ನನಗ್ ಸ್ವಂತ. ಇದು ನನ್ನ ಕೈಯಲ್ಲಿರ್ಬೇಕಾದ್ರೆ ನಂಗೇನೋ ಆಗ್ತಿರೋ ಹಾಗೆ ಯಾಕೆ ನನ್ನ ಹೃದಯ ಇಷ್ಟು ಜೋರಾಗಿ ಹೊಡ್ಕೋತಿದೆ? ಇದಕ್ಕೂ ನಂಗೂ ಸಂಬಂಧ ಏನು? ಇದು ನನ್ಗೆ ಯಾಕೆ ಸಿಗ್ಬೇಕು? ಮೈಯೆಲ್ಲ ಬಿಸಿಯಾಗಿ ಹೃದಯ ಭಾರ ಆಗ್ತಿದೆ. ತಗೊಂಡೋಗಿ ಪೂಜಾರಿಗೆ ಕೊಡ್ಬೇಕು. ಪೂಜಾರೇ, ಏನಮ್ಮ? ಯಾರೋ ತಾಳಿನ ಕಳ್ಕೊಂಡಿದ್ದಾರೆ, ನನಗ್ ಸಿಕ್ತು. ಯಾರಾದ್ರೂ ಬಂದ್ರೆ ಕೊಟ್ಬಿಡಿ. ನಿನಗ್ ಸಿಕ್ಕಿದೆ ಅಂದ್ರೆ ಕಳ್ಕೊಂಡಿರೋರಿಗೂ ನಿನಗೂ ಮಧ್ಯ ಏನೋ ಪರಿಚಯ, ಯಾವುದೋ ಬಂಧ ಇದ್ದೇ ಇರುತ್ತಮ್ಮ. ಇಂಥ ಪವಿತ್ರ ಆಗಿರೋದು ಸುಮ್ಮನೆ ಸಿಗಲ್ಲ. ನಾನು ಇಂಥದ್ದನ್ನೆಲ್ಲ ಅಷ್ಟೊಂದು ನಂಬಲ್ಲ. ಯಾವುದೋ ಜನ್ಮ ಬಂಧಗಳು, ಋಣಬಂಧಗಳು ಅಂತ ನೀವು ಹೇಳ್ತಾ ಇರ್ತೀರಾ, ಆದ್ರೆ ನನಗಂತೂ ಅದ್ರ ಬಗ್ಗೆ ಒಳ್ಳೆ ಒಪಿನಿಯನೇ ಇಲ್ಲ. ನೀನ್ ನಂಬಲಿಲ್ಲ ಅಂದ್ರೆ ಧರ್ಮಶಾಸ್ತ್ರ ತಪ್ಪಾಗಲ್ಲ ಅಲ್ವೇನಮ್ಮ? ಸುಳ್ಳು ಆಗೋದಿಲ್ಲಮ್ಮ. ಅವ್ರವ್ರ ನಂಬಿಕೆ ಅವ್ರವ್ರದ್ದು ಬಿಡಿ. ನೀನ್ ಕೊಟ್ಟಿರೋ ಈ ತಾಳಿ ಒಬ್ಬ ಸ್ತ್ರೀ ಅರಿಶಿನ ಕುಂಕುಮನ ಕಾಪಾಡಿರೋ ಹಾಗೆ ನನಗನ್ಸ್ತಿದೆ. ಅರ್ಶಿನ ಕುಂಕುಮ ಅಂದಾಗ ನೆನಪಾಯ್ತು, ನನ್ನ ಮದುವೆ ಮಾಡ್ಕೊಳ್ಳೋರು ಪ್ರಾಣ ಅಪಾಯ ಸ್ಥಿತಿನಲ್ಲಿದ್ದಾರೆ. ಅವ್ರು ಕ್ಷೇಮವಾಗಿರ್ಬೇಕು ಅಂದ್ರೆ ಯಾವ ಪೂಜೆ ಮಾಡು ಅಂತೀರಾ? ಇಂಥದ್ದೆಲ್ಲ ನಂಬಲ್ಲ ಅಂತ ಈಗಷ್ಟೇ ಹೇಳ್ದಿಯಲ್ಲಮ್ಮ. ಫಾರ್ಮಾಲಿಟೀಸ್ಗಾದ್ರೂ ಮಾಡ್ಲೇಬೇಕಾಗತ್ತಲ್ವಾ? ಅವಳಿಗೂ ನಿನಗೂ ಎಷ್ಟು ವ್ಯತ್ಯಾಸನಮ್ಮ. ಯಾರ ಬಗ್ಗೆ ಹೇಳ್ತಿದ್ದೀರಾ? ಆಗ್ಲೇ ಒಂದು ಹುಡುಗಿ ಬಂದು ತನ್ನ ಗಂಡ ಪ್ರಾಣಾಪಾಯದಲ್ಲಿ ಹೋರಾಡ್ತಿದ್ದಾನೆ ಅಂತ ಹೇಳಿದ್ಲು. ಅವನನ್ನ ಬದುಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಕೇಳಿದ್ಲು. ಪರಿಹಾರನ ಉಪದೇಶಿಸಿದ್ದೀನಿ. ಅಲ್ಲಿ ಹರಕೆನ ತೀರಿಸ್ತಿದ್ದಾಳೆ. ಎಲ್ಲಿ? ಅಲ್ಲಿ ನೋಡು. ಆ ಹುಡುಗಿನ ನೋಡ್ ಕಲ್ತ್ಕೋ. ಅವನಿಗೆ ಮದ್ವೆ ಆಗಿಲ್ಲ ಅಲ್ವಾ? ಪೂಜಾರು ಹಾಗೆ ಹೇಳಿದ್ರಲ್ಲ. ಅಲ್ಲಿ ಅಪಾಯದಲ್ಲಿರೋದು ನನಗ್ ಗಂಡ ಆಗ್ಬೇಕಾಗಿರೋ ಶ್ರೀಕರ್ ಅವರು. ಮತ್ತೆ ಅವನಿಗೆ ಗಂಡ ಅಪಾಯದಲ್ಲಿರೋದು ಅಂದ್ರೇನು? ನಾನೇನ್ ನೋಡ್ತಿದ್ದೀನಿ? ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ? ಓ, ನನಗ್ ತುಂಬಾ ತಲೆ ಕೆಡ್ತಾ ಇದೆ. ಇದ್ರೆ
ಹೇಳ್ದಾಗೆ ಮಾಡ್ದೆ. ತುಂಬಾ ನಿಷ್ಠೆಯಿಂದ ಪೂಜೆನ್ ಪೂರ್ತಿ ಮಾಡಿದ್ಯಮ್ಮ. ನಿನ್ ಗಂಡ ಖಂಡಿತ ಬದುಕ್ತಾನೆ. ಆಗ್ಲೇ ಅವಸರದಲ್ಲಿ ಒಂದ್ ವಿಷಯ ಹೇಳೋದ್ ಮರ್ತ್ಬಿಟ್ಟೆ. ಏನಮ್ಮ ಅದು? ದೇವಸ್ಥಾನದಲ್ಲಿ ತಲೆ ತಿರುಗಿ ಬಿದ್ದಾಗಿಂದ ನನ್ ತಾಳಿ ಕಾಣಿಸ್ತಾ ಇಲ್ಲ. ಅದು ಸಿಗೋವರೆಗೂ ನನ್ ಗಂಡ ಶ್ರೀಕರ್ ಬದುಕ್ತಾರೆ ಅನ್ನೋ ನಂಬಿಕೆ ನನಗ್ ಬರ್ತಿಲ್ಲ. ತಾಳಿ ಸಿಕ್ಕಿದ್ರೆ ಸಾಕು. ಒಂದ್ ನಿಮಿಷ ಇರಮ್ಮ. ಇದೇ ಇದೇ ಪುರೋಹಿತ್ರೆ. ಮೈ ಗಾಡ್, ನಿಮ್ಗೆಲ್ ಸಿಕ್ತು? ನನಗ್ ಸಿಗ್ಲಿಲ್ಲಮ್ಮ. ಗುಡಿಗೆ ಬಂದಿರೋ ಒಂದ್ ಹುಡುಗಿ ಕೈ ಸಿಕ್ತು. ಯಾರು ಅಂತ ತೋರಿಸಿ ಹೋಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲೇ ಎಲ್ಲೋ ಇರ್ಬೇಕಮ್ಮ. ಆ ಹುಡುಗಿ ಸಿಕ್ಕಿದ್ರೆ ಮತ್ತೆ ಹೇಳ್ತೀನಿ ಬಿಡಮ್ಮ. ಮೊದಲು ಈ ತಾಳಿ ನಿನ್ ಕುತ್ತಿಗೆ ಹಾಕೋ. ತುಂಡಾಗಿರೋ ಜಾಗಕ್ಕೆ ದಾರದಿಂದ ಗಂಟು ಹಾಕೋ. ಇನ್ನು ಈ ಗಂಟು ಬ್ರಹ್ಮಗಂಟಾಗುತ್ತೆ. ಸರಿ ಪುರೋಹಿತ್ರೆ. ದೇವ್ರೆ, ನಾನು ಎಷ್ಟು ಹುಡುಕಿದ್ರೂ ತಾಳಿ ಸಿಗ್ಲಿಲ್ಲ. ಆದ್ರೆ ಆ ಹುಡುಗಿ ಕೈಗೆ ಸಿಗೋ ಹಾಗೆ ಮಾಡಿ ತುಂಬಾ ಒಳ್ಳೇದ್ ಮಾಡ್ದೆ. ಆ ಹುಡುಗಿ ನಂಗೆ ತಂದು ಕೊಟ್ಟಿದ್ದು ನನ್ನ ತಾಳಿ ಮಾತ್ರ ಅಲ್ಲ, ನನ್ನ ಗಂಡನ್ ಕೂಡ ವಾಪಸ್ ಕೊಟ್ಲು. ನನ್ನ ಶ್ರೀಕರ್ ಅವ್ರಿಗೆ ಯಾವ ಅಪಾಯನೂ ಇರೋದಿಲ್ಲ. ಈಗ ನನ್ನ ಗಂಡ ಮೃತ್ಯುಂಜಯನಾಗ್ತಾನೆ. ಹೋಗ್ ಬರ್ತೀನಿ ಪುರೋಹಿತ್ರೆ. ಸರಿನಮ್ಮ. ತಾಳಿನ ತಂದ್ಕೊಟ್ಟು ಉಪಕಾರ ಮಾಡಿದ್ಲು. ಆ ಹುಡುಗಿನ ಭೇಟಿ ಮಾಡೋಕ್ಕಾಗ್ಲಿಲ್ಲ ಅಂತ ಬೇಜಾರಾಗ್ತಾ ಇದೆ ಪುರೋಹಿತ್ರೆ. ಈ ಕ್ಷಣದಲ್ಲಿ ಎದುರು ಬಂದಿಲ್ಲ ಅಂದ್ರೆ ಯಾವತ್ತೋ ಒಂದಿನ ಎದುರುಗಡೆ ಬರ್ತಾಳೆ ಅಂತ ಅರ್ಥ. ಹಣೆಲ್ ಬರ್ತಿದ್ರೆ ಖಂಡಿತವಾಗ್ಲೂ ನಡೆಯುತ್ತಲ್ವಾ? ಹೋಗ್ ಬರ್ತೀನಿ. ಒಳ್ಳೇದಮ್ಮ, ಶುಭವಾಗ್ಲಿ.
ಗಂಡ ಆಗೋರು. ನನ್ಗಿಂತ ಮೊದಲೇ ಅವನಿಗೆ ಕತ್ತಕ್ಕೆ ತಾಳಿ ಕಟ್ಟಿದ್ದಾರೆ. ಆ ತಾಳಿ ಮಿಸ್ ಆಗಿ ನನಗ್ ಸಿಕ್ಕಿ ನಾನೇ ಕೊಟ್ನಲ್ಲ. ಅಂದ್ರೆ ಇವಾಗ ಅವನಿಗೆ ಕತ್ತಕ್ಕೆ ತಾಳಿ ಬಂದಿದ್ದ ಕಾರಣದಿಂದಾನೇ ಶ್ರೀಕರ್ ಅವ್ರು ಬದುಕ್ತಾರಾ? ಡಾಕ್ಟರ್ 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 ಸರ್, ನಮ್ ಶ್ರೀಕರ್ ಆಪರೇಷನ್ ಶುರು ಮಾಡೋಕ್ಕೂ ಮುಂಚೆ 1% ಕೂಡ ನಮಗೆ ನಂಬಿಕೆ ಇರಲಿಲ್ಲ. ಅಂಥ ಕಂಡೀಷನಲ್ಲಿ ಅವರಿದ್ರು. ಬಟ್ ಇವಾಗ ಆಪರೇಷನ್ ಸಕ್ಸಸ್ ಆಗಿ ಡೇಂಜರ್ ಝೋನಿಂದ ಹೊರಗೆ ಬಂದಿದ್ದಾರೆ. ತುಂಬ ಅದೃಷ್ಟವಂತ ಕಣ್ರಿ, ಪುನರ್ಜನ್ಮ ಪಡ್ಕೊಂಡಿದ್ದಾನೆ. ಸ್ವಲ್ಪ ಹೊತ್ತಲ್ಲೇ ICUಗೆ ಶಿಫ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಡಾಕ್ಟರ್, ಭಗವಂತ, ನನ್ನ ಮಗನ್ ನೀನೇ ಕಾಪಾಡ್ದೆ. ನಿನಗೆ ಶತಕೋಟಿ ನಮಸ್ಕಾರ ತಂದೆ. ಏನ್ರಿ, ನಿಹಾರಿಕಾ ದೇವಸ್ಥಾನದಲ್ಲಿ ಮಾಡಿರೋ ಪೂಜೆಯಿಂದಾನೆ ನಮ್ ಶ್ರೀಕರ್ ಬದುಕಿದನ್ರಿ. ನನಗೆ ಈ ಎಂಗೇಜ್ಮೆಂಟ್ ಇಷ್ಟ ಇಲ್ಲಮ್ಮ. ನಾನು ನಿಹಾರಿಕನ ಮದುವೆ ಮಾಡ್ಕೊಳ್ಳೋದಿಲ್ಲ. ಇವಳೆ ನನ್ನ ಹೆಂಡತಿ ಆಗೋಳು. ಅವನಿ ಟ್ರ್ಯಾಪ್ ಮಾಡ್ತಿದ್ರೆ ಶ್ರೀಕರ್ ಅಟ್ರಾಕ್ಟ್ ಆಗ್ತಿದ್ದಾನೆ ಅನ್ಕೊಂಡಿದ್ದೆ. ಆದ್ರೆ ಇಬ್ಬರಿಗೂ ಮೊದಲೇ ಮದ್ವೆ ಆಗೋಗಿದೆ ಅನ್ನೋದು ಮಾತ್ರ ಕನ್ಸಲ್ ಕೂಡ ಊಹಿಸ್ಕೊಳಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಶ್ರೀಕರ್ ಅವ್ರು ನನಗ್ ಸಿಗದೆ ಇರೋ ಹಾಗೆ ಮಾಡೋದಕ್ಕೋಸ್ಕರನೇ ದೊಡ್ಡ ಸ್ಕೆಚ್ ಇಟ್ಕೊಂಡು ಮನೆಗೆ ಎಂಟರ್ ಆಗಿದ್ದಾಳೆ ಅಂತಾಯ್ತು. ಶ್ರೀಕರ್ ಅವರು ಅಪಾಯದಿಂದ ಪಾರಾಗ್ತಿದ್ದ ಹಾಗೆ ಒಳ್ಳೆ ಮೀಟಿಂಗ್ ಇಡ್ತೀನಿ. ಅವನಿನ ಹೊರಗಡೆ ಕಳ್ಸೋ ಸುವರ್ಣ ಅವಕಾಶ ನನ್ನ ಕೈಗೆ ಸಿಕ್ಕಿದೆ, ಉಪಯೋಗಿಸ್ಕೋತೀನಿ. ಚೇತರಿಸ್ಕೊಳಕ್ಕಾಗದೇ ಇರುವಂಥ ಏಟ್ ಕೊಟ್ಟು ಹೊರಗೆ ಕಳಿಸ್ತೀನಿ. ನನ್ನ ಶ್ರೀಕರ್ನ ಮಾತ್ರ ಬಿಟ್ಕೊಡಲ್ಲ. ಏನ್ರಿ, ನನ್ನ ಮಗನ ಜೀವನದಲ್ಲಿ ಇಷ್ಟು ದೊಡ್ಡ ಗಂಡಾಂತರ ಇದೆ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಈ ಪರಿಸ್ಥಿತಿ ಬರೋದಕ್ಕೆ ಬಿಡ್ತಿರ್ಲಿಲ್ಲ ರೀ. ಅವನ ಕೈಯಿಂದ ಮೃತ್ಯುಂಜಯ ಯಾಗ ಮಾಡಿಸ್ತಿದ್ದೆ ರೀ. ಆಂಟಿ ಆಂಟಿ, ಅವನೇ ಶ್ರೀಕರ್ ಅವ್ರಿಗೆ ಆಪರೇಷನ್ ನಡೀತಾ ಡಾಕ್ಟರ್ ಏನ್ ಹೇಳಿದ್ರು? ಶ್ರೀಕರ್ ಅವ್ರು ಈಗ ಹೇಗಿದ್ದಾರೆ? ಆಪರೇಷನ್ ಮುಗಿತಮ್ಮ, ಪ್ರಾಣಾಪಾಯ ಇಲ್ಲ ಅಂದ್ರು. ನಮ್ಮ ಶ್ರೀಕರ್ ನಮಗ್ ಸಿಕ್ಬಿಟ್ಟಮ್ಮ. ನಾನು ಹೋಗಿ ನೋಡ್ಬೋದಾ? ಈಗ ತಾನೇ ICUಗೆ ಶಿಫ್ಟ್ ಮಾಡಿದಾರಮ್ಮ. ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಬಿಡ್ತಾರೆ. ಹೊರಗಡೆಯಿಂದ ನಾವು ನೋಡ್ಬೋದು. ಅತ್ತೆ ಅತ್ತೆ, ನೀವು ಹೇಳ್ದಾಗೆ ದೇವಸ್ಥಾನದಲ್ಲಿ ನನ್ನ ಗಂಡ ಆಗೋರ್ ಹೆಸರಲ್ಲಿ ಅರ್ಚನೆ ಪೂಜೆ ಎಲ್ಲಾನು ಮಾಡಿಸ್ದೆ.